ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೈತ್ರಿಕಾ ಬಟ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಪ್ಲಮ್ದು ಜಾಮ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಮಾಡ್ತಾ ಹಾಗೆ ರೆಕಾರ್ಡ್ ಮಾಡಿ ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು. ಸೊ ಮೊದಲಿಗೆ ಪ್ಲಮ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರದ್ದು ಬೀಜ ಇರುತ್ತೆ ಒಳಗಡೆ, ಅದನ್ನ ತೆಗೆದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಅದನ್ನ ಒಂದು ಬಾಣಲಿಗೆ ಹಾಕಿ 1 ಕಪ್ಪಷ್ಟು ನೀರು ಹಾಕಿಬಿಟ್ಟು ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬಾಯ್ಲ್ ಆಗಬೇಕು. ತುಂಬ ಪ್ಲಮ್ ತಂದಿದ್ರು ಮನೆಯಲ್ಲಿ. ಸೊ ಪಾಪು ಒಂದು ಸ್ವಲ್ಪ ಡೈರೆಕ್ಟಾಗಿ ಹಾಗೆ ತಿನ್ಸಿದ್ವಿ. ಇನ್ನು ಅಷ್ಟೇ ಒಂದೇ ಸತಿ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಸೊ ಏನಾದರೂ ಹೊಸದಾಗಿ ಮಾಡೋಣ ಅಂತ ಅನಿಸ್ತು. ಸೊ ಜಾಮ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಅದೇ ನೀರೊಳಗಡೆ ಹೇಳಿದಾಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಕೈ ಆಡಿಸ್ತಾ ಇದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಸಕ್ಕರೆ ಹಾಕೋತೀನಿ. ಇದು ಸ್ವಲ್ಪ ನೀರಿಗೆ ಕುದಿ ಬಂದಮೇಲೆ 1 ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಒಂದು 15ರಿಂದ 20 ಪ್ಲಮ್ನ ಕಟ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಒಂದು ಮೀಡಿಯಂ ಕಪ್ಪಷ್ಟು ರೇಂಜ್ಗೆ ಸಕ್ಕರೆ ಹಾಕ್ತಾ ಇದ್ದೀನಿ ಡೈರೆಕ್ಟಾಗಿ. ಸೊ ಅದು ನೀರು, ಸಕ್ಕರೆ ಮತ್ತು ಪ್ಲಮ್ ಎಲ್ಲ ಒಟ್ಟಿಗೆ ಚೆನ್ನಾಗಿ ಚೆನ್ನಾಗಿ ಕುದಿಬೇಕು. ಪ್ಲಮ್ ನೋಡೋಕೊಳ್ಳೆ ಟೊಮ್ಯಾಟೊ ಹಣ್ಣು ಥರ ಫುಲ್ ರೆಡ್ಡಿಶ್ ಆಗಿ ತುಂಬ ಚೆನ್ನಾಗಿತ್ತು. ಅದು ಟೇಸ್ಟ್ಲೆಸ್ ಇತ್ತು, ಅಂದರೆ ಏನು ಸ್ವೀಟ್ನೆಸ್ ಏನು ಬಂದಿರಲಿಲ್ಲ ಅದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಆದಮೇಲೆ ಅದರದ್ದೆಲ್ಲ ಕಲರ್ ಬಿಟ್ಕೊಂಡು ಸಕ್ಕರೆದು ಎಲ್ಲ ಪಾಕ ಎಲ್ಲ ಆಗಿ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಈ ಥರ ಫುಲ್ ಟೊಮ್ಯಾಟೊ ರೆಡ್ಡಿಶ್, ಒಳ್ಳೆ ಬ್ಲಡ್ ರೆಡ್ ಅಂತಾರಲ್ಲ ಆ ಥರ ಆಗಿದೆ. ಅಷ್ಟು ಚೆನ್ನಾಗಾಗಿದೆ ಇವಾಗ ಇದಾಗಿದೆ ಅಂತ. ಸೊ ಇದಾದಮೇಲೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮತ್ತೆ ಹಾಗೆ ಸ್ವಲ್ಪ ಬಿಟ್ಟೆ. ಪಾಕ ಎಲ್ಲ ಒಂಚೂರು ಬಿಟ್ಕೊಂಡ್ಲಿ, ಹೇಳ್ತಾರಲ್ವಾ ಸುತ್ತ ಎಲ್ಲ ಬಿಟ್ಕೊಳ್ಳುತ್ತೆ ಪಾತ್ರೆನ ಅಂತ. ಸೊ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಬಿಟ್ಕೊಂಡಿದ್ದೆ. ಅದಾದಮೇಲೆ ಏನು ಮಾಡಿದೆ ಅಂತಂದರೆ ಒಂದು ನಾರ್ಮಲ್ ಡೈರೆಕ್ಟಾಗಿ ನಾನು ಅದನ್ನು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಲಿಲ್ಲ. ಒಂದು ಪ್ಲೇಟ್ಗೆ ಆಯಿಲ್ ಹಾಕಿ ಗ್ರೀಸಿಂಗ್ ಥರ ಮಾಡಿಕೊಂಡೆ. ಬಿಕಾಸ್ ಅದು ಸಕ್ಕರೆ ಇರೋದಲ್ವ, ಸೊ ಪಾಕ ಅಂಟ್ಕೊಳ್ಳೋ ಥರ ಆಗಬಾರ್ದು ಪಾತ್ರೆಗೆಲ್ಲ ಅಂತ. ಸೊ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಗ್ರೀಸಿಂಗ್ ಥರ ಮಾಡಿದೆ. ನಾರ್ಮಲ್ ರಿಫೈನ್ಡ್ ಆಯಿಲೇ ಹಾಕಿದ್ದು ನಾನು. ಸೊ ಅದು ಗ್ರೀಸಿಂಗ್ ಥರ ಆಯಿತು ಪ್ಲೇಟು. ಅದು ಗ್ರೀಸಿಂಗ್ ಆದಮೇಲೆ ಇದು ನಾನು ಏನು ಮಾಡ್ಕೊಂಡಿದ್ದೆ ಜಾಮ್ನ ಅದನ್ನ ಪ್ಲೇಟ್ಗೆ ಹಾಕಿದೆ. ಸೊ ನಂಗೆ ಫಸ್ಟ್ ಏನು ಪ್ಲ್ಯಾನ್ ಇತ್ತು ಅಂದರೆ ಜೆಲ್ಲಿ ಥರ ಕನ್ವರ್ಟ್ ಮಾಡೋಣ ಅಂತ. ಬಟ್ ಅದು ಜೆಲ್ಲಿ ಥರ ಮಾಡಿದ್ರೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿನೇ ಸ್ವೀಟ್ ಅಂತ ಅನಿಸುತ್ತೆ. ಸೊ ನಾನು ಮತ್ತೆ ಇನ್ನೊಂದು ಏನು ಮಾಡಿದ್ದೆ ಅಂದರೆ ಇದು ಕುದಿ ಬರ್ತಾ ಇರಬೇಕಾದ್ರೆ, ಸಕ್ಕರೆ ಹಾಕಿ ಕುದಿ ಬರ್ತಾ ಇರಬೇಕಾದ್ರೆ ಒಂದು ಚಿಟಿಕೆ ಸಾಲ್ಟ್ ಸಹ ಹಾಕಿದೆ ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಸಹ ಹಾಕಿದೆ. ಸೊ ಸ್ವಲ್ಪ ಚಟ್ಪಟ ಥರ ಫೀಲ್ ಬರಲಿ ಅಂತ. ಇದಾದಮೇಲೆ ಜಾಮ್ನ ಬ್ರೆಡ್ಡಿಗೆ ಹಾಕಿಬಿಟ್ಟು ನನ್ನ ಹಸ್ಬೆಂಡ್ಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ. ಸಂಜೆ ಅವ್ರ ಆಫೀಸಿಂದ ಬಂದಮೇಲೆ ಹೋಮ್ ಮೇಡ್ ಜಾಮ್ ಥರ. ಸೊ ಅವ್ರದ್ದು ಎಕ್ಸ್ಪ್ರೆಷನ್ ಹೇಗಿತ್ತು ಅಂತ ನೀವು ನೋಡಿ. ರಿಯಲಿಸ್ಟಿಕ್ ಆಗಿ ಹೇಳ್ಬೇಕು. ಚೆನ್ನಾಗಿದ್ಯಾ? ಹೌದಾ? ಹೋಮ್ ಮೇಡು ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.